46ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದಾದರೆ, ಅವರೆಲ್ಲರೂ ದಿನಾಲು ಅವರು ಏಕ ಮನುಷ್ಯನಿಂದ ನಾವು ನೋಡ್ತೇವೆ, ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿಯೂ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಾ ಇದ್ದನು. ದೇವರಿಗೆ ಸ್ತೋತ್ರ. ಅಲ್ಲಿ ನಾವು ನೋಡುತ್ತೇವೆ, ದಿನಾಲು ಏಕ ಮನಸ್ಸಿನಿಂದಲೂ ಅವರು ದೇವಾಲಯದಲ್ಲಿ ಕೂಡುತ್ತಾ, ಅವರ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ, ಅವರು ಉಲ್ಲಾಸದಿಂದ, ಒಂದು ಸರಳ ಹೃದಯದಿಂದ, ಸರಳತೆಯ ಹೃದಯ, ಸರಳ ಮನಸ್ಸು ಅವರಲ್ಲಿ ಹೊಂದಿಕೊಂಡು ಆ ಪರಿಶುದ್ಧಾತ್ಮನ ದಿನದಲ್ಲಿ ಅವರು ಕರ್ತನ ಸನ್ನಿಧಿಯಲ್ಲಿ ಆ ಏಕ ಮನಸ್ಸಿನೊಂದಿಗೆ ಅಭಿಷೇಕವನ್ನು ಹೊಂದಿದವರಾಗಿ ಸರಳ ಹೃದಯದಿಂದ ಮನೆ ಮನೆಗಳಲ್ಲಿಯೂ ಏಕ ಮನಸ್ಸುಳ್ಳವರಾಗಿ ಒಂದಾಗಿದ್ದುಕೊಂಡು ಅವರು ದೇವರನ್ನು ಕೊಂಡಾಡುವವರಾಗಿ, ನಾವು ಕೊಂಡಾಡುತ್ತಾ ಅಲ್ಲಿ ನೋಡ್ತೇವೆ, ಜನರೆಲ್ಲರ ದಯೆಯನ್ನು ಹೊಂದಿದವರಾಗಿಯೂ ದೇವರಿಗೆ ಸ್ತೋತ್ರವಾಗಲ್ಪಡಲಿ ಅವರಿದ್ದರು. ನಾವು ದೇವರ ದಯೆ, ಜನರ ದಯೆಯನ್ನು ಹೊಂದುವವರು ನಾವು ಆಗಿರುವವರಾಗಿರಬೇಕು. ಯಾವಾಗ ನಾವು ದೇವರ ದಯೆಯನ್ನು ಹೊಂದಿಕೊಂಡು ಏಕ ಮನಸ್ಸುಳ್ಳವರಾಗಿ ನಾವು ಇರುತ್ತೇವೋ, ಜನರ ದಯೆಗೂ ಪಾತ್ರರು ನಾವು ಆಗಿರುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ. ಆಗ ಮಾತ್ರ ದೇವರನ್ನ ನೋಡ್ತೇವೆ, ಆ ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಯಾರ್ಯಾರು ಇರುತ್ತಾರೋ ಅವರೆಲ್ಲರನ್ನು ಅವರು ದಿನಾಲು ಅವರ ಮಂಡಲಿಗೆ ಏಕ ಮಂಡಲಿ ಆಗುವಂತೆ ಆ ಮಂಡಲಿಗೆ ಅವರು ಸೇರಿಸುತ್ತಾ ಇದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಆ ಶಿಷ್ಯರಲ್ಲಿ ಅಂಥ ಒಂದು ಏಕಾಗ್ರತೆ, ಅಂಥ ಒಂದು ಏಕ ಮನಸ್ಸು ಅವರಲ್ಲಿರುವುದರಿಂದಲೇ ಇವತ್ತು ನಾವು ನೋಡುತ್ತೇವೆ, ಭಯಂಕರವಾಗಿರುವಂಥ ಅದ್ಭುತ ಕಾರ್ಯಗಳು, ಭಯಂಕರವಾಗಿರುವಂಥ ಜನಾಂಗಗಳು, ಅವರು ದಿನದಿನವೂ ಸಭೆಗಳು ಅವರು ಹೆಚ್ಚುತ್ತಾ ಬಂದದ್ದನ್ನು ನಾವು ಕಾಣುವರಾಗಿದ್ದೇವೆ. ಎಲ್ಲಿ ಐಕ್ಯತೆ ಇಲ್ಲವೋ ಅಲ್ಲಿ ಕ್ರಿಸ್ತನು, ದೇವರಾತ್ಮನು ಅಲ್ಲಿ ನೆಲೆಗೊಳ್ಳನು. ಅಲ್ಲಿ ಇರಲಿಕ್ಕೆ ಆತನು ಬಯಸದ ದೇವರು ಆತನಾಗಿರುವುದರಿಂದ ಏಕ ಮನಸ್ಸುಳ್ಳವರು ನಾವಾಗಿರುವುದಕ್ಕಾಗಿ ಆತನು ಬಯಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ.